ಹಾಸನ ಜಿಲ್ಲೆಯ ಸುಪ್ರಸಿದ್ಧ ಪ್ರವಾಸಿ ತಾಣ ಹಳೇಬೀಡು. ಹೊಯ್ಸಳ ರಾಜ ವಿಷ್ಣುವರ್ಧನನ ಮಂತ್ರಿಯಾದಂತಹ ಕೇತುಮಲ್ಲ 1121ರಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲು ಶುರು ಮಾಡುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲ್ಲಿಕಾಪುರ್ ಈ ದೇವಾಲಯದ ಮೇಲೆ 2 ಬಾರಿ ದಾಳಿ ಮಾಡುತ್ತಾರೆ. ಅದಕ್ಕಾಗಿ ಈ ದೇವಾಲಯವನ್ನ 190 ವರ್ಷಗಳ ಕಾಲ ನಿರ್ಮಾಣ ಮಾಡಿದರೂ ಸಂಪೂರ್ಣವಾಗಲಿಲ್ಲ. ಈ ದೇವಾಲಯದಲ್ಲಿ ರಾಜ ಮತ್ತು ರಾಣಿಯರ ಹೆಸರಿನಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನೋಡಿದರೆ ಇಂದಿನ ಎಐ ತಂತ್ರಜ್ಞಾನವು ಸಹಿತ ಇದರ ಮುಂದೆ ತಲೆಬಾಗಿ ನಿಲ್ಲುತ್ತದೆ. ಹಳೇಬೀಡಿನ ಕೆತ್ತನೆಗಳನ್ನ ದಿನಗಳೇ ನೋಡಿದರೂ ಸಂಪೂರ್ಣವಾಗುವುದಿಲ್ಲ. ಅದು ಎಷ್ಟೇ ನೋಡಿದರೂ ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪಗಳು ನಮ್ಮನ್ನು ಮತ್ತೆ ಮತ್ತೆ ಆಕರ್ಷಿಸದೆ ಬಿಡುವುದಿಲ್ಲ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ನೋಡಿದ ನನಗೆ ಹೊಯ್ಸಳರ ಇನ್ನೂ ಹಲವಾರು ದೇವಾಲಯಗಳನ್ನ ನಿಮ್ಮ ಮುಂದೆ ತರುವ ಆಸೆ ನನ್ನದಾಗಿತ್ತು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ನನ್ನದೇ ಆದಂತಹ ಶೈಲಿಯಲ್ಲಿ ಮಾಹಿತಿ ತಿಳಿಸುವ ನನ್ನದೊಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಬೆಂಬಲ ಹೊಂದಿದ್ದರೆ ಇನ್ನೂ ಸಾಕಷ್ಟು ಪ್ರದೇಶಗಳನ್ನ ನಿಮ್ಮ ಮುಂದೆ ತರಬಹುದು. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಅಕೌಂಟ್ ಫಾಲೋ ಮಾಡ್ಕೊಂಡು ಹೋಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರದೇಶದ ಬಗ್ಗೆ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಗುಡ್ ಬೈ.